ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ನಮ್ಮ ಮಾತು ಹೇಗಿರಬೇಕು ಎನ್ನುವ ವಿಷಯವಾಗಿ ಭಗವದ್ಗೀತೆಯಲ್ಲಿ ಬಹಳ ಸುಂದರವಾದ ಶ್ಲೋಕ ಇದೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚ ಯತ್ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪ ಉಚ್ಯತೆ. ನಮ್ಮ ಮಾತು ಇನ್ನೊಬ್ಬರಿಗೆ ಉದ್ವೇಗವನ್ನು ಉಂಟು ಮಾಡಬಾರದು, ಅದು ಮೊದಲನೇ ನಿಯಮ. ಸತ್ಯವಾಗಿರಬೇಕು, ಪ್ರಿಯವಾಗಿರಬೇಕು, ಹಿತವಾಗಿರಬೇಕು, ಸ್ವಾಧ್ಯಾಯ ಮತ್ತು ಅಭ್ಯಾಸದಿಂದ ಒಡಗೂಡಿರಬೇಕು. ಈ 6 ಫ್ಯಾಕ್ಟರ್ಸ್, 6 ಸಂಗತಿಗಳು ನಮ್ಮ ವಾಣಿಯಲ್ಲಿದ್ದರೆ ಅದು ದೊಡ್ಡ ತಪಸ್ಸು ಅಂತ ಹೇಳ್ತಾನೆ ಕೃಷ್ಣ. ತಪಸ್ಸು ಅಂದ್ರೇನು? ನಮ್ಮ ಪಾಪವನ್ನು ಕ್ಷಯಿಸುವುದಕ್ಕೆ ಬೇಕಾದ ಒಂದು ಸಾಧನಕ್ಕೆ ಹೆಸರು ತಪಸ್ಸು. ಅಂದರೆ ಮಾತನಾಡುವುದೇ ಒಂದು ಪಾಪಕ್ಷಯದ ಸಾಧನೆಯಾಗಿಬಿಟ್ಟಿತು, ಹೀಗೆ ಮಾತನಾಡಿದರೆ ಅಂತ. ದೇವರು 10 ಇಂದ್ರಿಯ ಕೊಟ್ಟಿದ್ದಾನಲ್ಲ, ಆದರೆ ಈ ನಾಲಿಗೆ ಒಂದರಲ್ಲಿ 2 ಸೇರಿಸ್ಬಿಟ್ಟಿದ್ದಾನೆ. ಏನು? ಮಾತನ್ನೂ ಆಡುತ್ತೆ, ರುಚಿಯನ್ನು ನೋಡುತ್ತೆ. ಜ್ಞಾನೇಂದ್ರಿಯವೂ ಹೌದು, ಕರ್ಮೇಂದ್ರಿಯವೂ ಹೌದು. ಅದಕ್ಕೆ ಒಬ್ಬ ಸುಭಾಷಿತಕಾರ ಚೆನ್ನಾಗಿ ಹೇಳ್ತಾರೆ, ಉಕ್ತಿ ಎರಡು ಇಮ್ಮಿಡಿಯೇಟ್ ಆಗಿ ಪ್ರಾಣ ತೆಗೀತದಂತೆ. ಅದಕ್ಕೆ ನಾಲಿಗೆ ಪ್ರಮಾಣ ತಿಳ್ಕೋ, ಎಷ್ಟು ತಿನ್ನಬೇಕು, ಎಷ್ಟು ಮಾತನಾಡಬೇಕು. ಅದೆರಡು ಅತ್ಯಂತ ಡೇಂಜರಸ್ ಅಂತ. ಆದ್ದರಿಂದ ಜಿಹ್ವೇಂದ್ರಿಯ ಅಂದರೆ ನಮ್ಮ ವಾಕು ಮತ್ತು ನಮ್ಮ ಆಹಾರ, ಅದರಲ್ಲಿ ಶಿಸ್ತು ತಂದು ಬಿಟ್ರೆ ಬದುಕು ಒಂದು ಉತ್ತಮವಾದ ಶಿಸ್ತಿಗೆ ಒಳಪಡುತ್ತೆ. ಅದಕ್ಕೆ ಒಂದು ತಮಾಷೆಯ ಘಟನೆ ಹೇಳ್ತಾರೆ. ನಾಲಿಗೆಗೂ ಹಲ್ಲಿಗೂ ಒಮ್ಮೆ ಜಗಳ ಆಯ್ತಂತೆ. ಹಲ್ಲು ಹೇಳ್ತಂತೆ, ನಾವು 32 ಮಂದಿ ಇದ್ದೇವೆ, ನಿನ್ನ ಮುಗಿಸಿಬಿಡ್ತೇವೆ ಅಂತ. ನಾಲಿಗೆ ಹೇಳ್ತಂತೆ, ನಾನು ಒಬ್ಬನೇ ಇದ್ದೇನೆ, ಆದರೆ ಒಮ್ಮೆ ಅಡ್ಡಾದಿಡ್ಡಿ ಮಾತಾಡಿದ್ರೆ 32 ಮಂದಿ ಒಟ್ಟಿಗೆ ಉರುಳುತ್ತಾರೆ ಅಂತ. ಅಂದ್ರೆ ಅರ್ಥ, ನಾಲಿಗೆ ಸರಿ ಇಲ್ಲ ಅಂದರೆ ಇಡೀ ವ್ಯಕ್ತಿತ್ವವೇ ನಾಶವಾಗ್ತದೆ. ಅದಕ್ಕೆ ಹೇಳ್ತಾರಲ್ಲ, 3W 2H 3W 2H ಇದನ್ನು ಗಮನಿಸ್ಕೊಂಡು ಮಾತಾಡಬೇಕು ಅಂತ. 3W ಅಂದ್ರೆ ಯಾವುದು? ವಾಟ್ ಟು ಟಾಕ್, ವೆನ್ ಟು ಟಾಕ್, ವ್ಯಾರ್ ಟು ಟಾಕ್. ಏನು ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಯಾವಾಗ ಮಾತಾಡಬೇಕು, ವಾಟ್, ವೇರ್, ವೆನ್. 3W. 2H ಹೌ ಟು ಟಾಕ್, ಹೌ ಮಚ್ ಟು ಟಾಕ್. ಎಷ್ಟು ಮಾತನಾಡಬೇಕು, ಆಮೇಲೆ ಹೇಗೆ ಮಾತಾಡಬೇಕು. ಇದನ್ನ ಮನಸ್ಸಲ್ಲಿಟ್ಟುಕೊಂಡು ಮಾತನಾಡಿದರೆ ಅವನ ಬದುಕು ಚೆನ್ನಾಗಿರ್ತದೆ. ಕನ್ನಡದಲ್ಲಿ ಒಂದು ಮಾತಿದೆ, ಮಾತು ಕುಲವನರುಹೀತು ಅಂತ. ಮಾತಾಡುವ ರೀತಿಯಲ್ಲೇ ಅವನು ಯಾವ ಕುಲದವನು ಅಂತ ಗೊತ್ತಾಗುತ್ತದೆ ಅಂತ. ಅದರಿಂದ ಒಂದು ಕಥೆ ಕೂಡ ಇದೆ. ಒಬ್ಬ ರಾಜ ಬೇಟೆ ಆಡಲಿಕ್ಕೆ ಹೋಗಿದ್ನಂತೆ. ಅವನ ಸೇನಾಧಿಪತಿ, ಮಂತ್ರಿ, ಸೈನಿಕರು ಎಲ್ಲರೂ ಸೇರಿಕೊಂಡು ಬೇಟೆ ಆಡ್ಲಿಕ್ಕೆ ಹೋಗಿದ್ದ. ಹಿಂತಿರುಗಿ ಬರುವಾಗ ದಾರಿ ತಪ್ಪಿಸಿಕೊಂಡ್ಬಿಟ್ರು. ಒಬ್ಬೊಬ್ಬರು ಒಂದೊಂದು ಕಡೆ ಹೊರಟೋದ್ರು. ಕೊನೆಗೂ ಹಾಗೂ ಹೀಗೂ ದಾರಿ ಹುಡ್ಕೊಂಡು ಹೊರಟೋದ್ರಂತೆ. ಒಬ್ಬ ಆಶ್ರಮದ ಮುಂದೆ ಒಬ್ಬ ಋಷಿಗಳು ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ರು. ಅವರ ಹತ್ರ ಹಾದು ಹೋಗುವಾಗ ದಾರಿ ಕೇಳಿದ್ದಾರೆ. ಯಾರ್ಯಾರು? ಸೈನಿಕ, ಸೇನಾಧಿಪತಿ, ಮಂತ್ರಿ, ರಾಜ. ಕೊನೆಗೆ ರಾಜ ಹೋಗಿ ನಮಸ್ಕಾರ ಮಾಡಿ, ಯತಿವರ್ಯರೇ, ಪೂಜ್ಯರೇ, ನಿಮ್ಮ ಚರಣಕ್ಕೆ ಪ್ರಣಾಮವನ್ನು ನೈತಾ ಇದ್ದೇನೆ. ಬೇಟೆಗಾಗಿ ಬಂದಂಥ ಮಹಾರಾಜ ದಾರಿ ತಪ್ಪಿಸಿಕೊಂಡಿದ್ದೇನೆ, ದಾರಿಯನ್ನು ಹೇಳಿ ಅಂದಾಗ, ಹೌದು ಮಹಾರಾಜ, ಇದೇ ದಾರಿಯಲ್ಲಿ ಮೊದಲು ನಿನ್ನ ಸೈನಿಕ ಹೋದ, ನಂತರ ನಿನ್ನ ಸೇನಾಧಿಪತಿ ಹೋದ, ಮೂರನೇದಾಗಿ ಮಂತ್ರಿ ಹೋದ,
4ನೇದು, ಮಹಾರಾಜ ನೀನು ಬಂದಿದ್ದೀಯ, ಕುಳಿತುಕೋ ಅಂತ ಕಣ್ಣು ಮುಚ್ಚಿಕೊಂಡು ಹೇಳ್ತಿದ್ದಾರೆ. ಕಣ್ಣು ತೆರಿತಾನೇ ಇಲ್ಲ ಅವರು. ಮಹಾರಾಜನಿಗೆ ಆಶ್ಚರ್ಯ. ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ತಿರೋ ವ್ಯಕ್ತಿಗೆ ಸೈನಿಕ ಸೇನಾಧಿಪತಿ ಮಂತ್ರಿ ಹೆಂಗೆ ಗೊತ್ತಾಯ್ತು ಕೇಳ್ತಾನೆ. ಹೇಗೆ ಗೊತ್ತಾಯ್ತು ನಿಮಗೆ? ಅವರು ಮಾತನಾಡುವ ರೀತಿಯಲ್ಲಿ ಗೊತ್ತಾಯ್ತು ಅನ್ನಂತ. ಸೈನಿಕ ಹೋಗುವಾಗ ಕೇಳಿದಂತ, ಹೇ ಮುದುಕ, ಈ ದಾರಿ ಎಲ್ಲಿ ಹೋಗುತ್ತೆ ಅಂತ. ಅದು ಅವನ ಭಾಷೆ. ಅದು ಸೇನಾಧಿಪತಿ ಸ್ವಲ್ಪ ಗೌರವ ಕೊಟ್ಟ, ವೃದ್ಧರೇ ಅಂತ ಹೇಳಿದ್ದಂತೆ. ಮಂತ್ರಿಗಳು ಇನ್ನೊಂದು ಸ್ವಲ್ಪ ಸಂಸ್ಕಾರಯುತವಾದಂತಹ ಭಾಷೆಗಳಿಂದ ದಾರಿಯನ್ನು ಕೇಳಿದ್ರಂತೆ. ನೀನು ಮಹಾರಾಜ ಅತ್ಯಂತ ಸುಸಂಸ್ಕೃತನಾದ ರೀತಿಯಲ್ಲಿ ಮಾತನಾಡಿ ವರ್ತಿಸಿದ್ದೀಯಾ? ಅವನ ನಾಲಿಗೆಯಲ್ಲಿ ಅವನ ಸಂಸ್ಕಾರ ತಿಳಿಯುತ್ತದೆ. ಆಡುವ ಮಾತು ಹೀಗಿರಲಿ ಗೆಳೆಯ, ಮೃದು ವಚನ ಮೂರ್ಲೋಕ ಮುಟ್ಟುವುದು ತಿಳಿಯ. ಹನುಮಂತ ಏನು ಕಿಷ್ಕಿಂಧೆಯಲ್ಲಿ ಋಷಿಮುಖ ಪರ್ವತದಲ್ಲಿ ಹೆದರ್ಕೊಂಡು ಆ ಸುಗ್ರೀವ ಇದ್ನಲ್ಲ, ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮಣರಿಬ್ಬರು ಕೆಳಗಡೆಗೆ ನಡ್ಕೊಂಡು ಪಂಪಾ ಸರೋವರದ ಹತ್ರ ಬರ್ತಾ ಇರುವಾಗ ಸುಗ್ರೀವನಿಗೆ ಭಯ ಆಯ್ತಂತೆ. ವಾಲಿ ಯಾರನ್ನು ಕಳಿಸ್ಕೊಟ್ಟಿದ್ದಾನೆ ನನ್ನ ಕೊಲ್ಲಿಕ್ಕೆ ಅಂತ. ಆಗ ನೋಡ್ಕೊಂಡು ಬರ್ತೇನೆ ಅಂತ ಹನುಮಂತ ಹೊರಟಿದ್ದ, ವೇಷ ಮರೆಸ್ಕೊಂಡು, ಬಾಲವಟುವಿನ ವೇಷವೋ ಹಾಕೊಂಡು ಹೋಗಿದ್ದಾನೆ. ಅವನು ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣರ ಒಂದು ಪರಿಚಯ ಮಾಡ್ಕೊಂಡು ಬರ್ಲಿಕ್ಕೆ ಹೋಗಿದ್ದಾನಲ್ಲ, ಅವರು ಮಾತನಾಡುವ ರೀತಿ ಎಷ್ಟು ಅದ್ಭುತವಾಗಿತ್ತು ಅಂದ್ರೆ, ಶ್ರೀರಾಮ ಲಕ್ಷ್ಮಣ ನೋಡ್ಕೊಂಡು ಹೇಳ್ತಾನೆ, ಲಕ್ಷ್ಮಣ, ಋಗ್ ಯಜು ಸಾಮಥರ್ವಾದಿ ವೇದಗಳನ್ನ, ಷಟ್ ಶಾಸ್ತ್ರಗಳನ್ನ, ವೇದಾಂಗಗಳನ್ನ ಚೆನ್ನಾಗಿ ಅಧ್ಯಯನ ಮಾಡದೇ ಇದ್ರೆ ಹೀಗೆ ಮಾತನಾಡ್ಲಿಕ್ಕೆ ಆಗೋಲ್ಲಪ್ಪ. ಇವನು ಸಾಮಾನ್ಯ ಅಂತ ತಿಳ್ಕೊಳ್ಬೇಡ, ನವವ್ಯಾಕರಣವನ್ನು ತಿಳಿದಿದ್ದಾನೆ. ಅವನ ಮಾತಿನ ಏರಿಳಿತ, ಒತ್ತಕ್ಷರಗಳು, ಸ್ಪಷ್ಟತೆ, ಪ್ರತಿಯೊಂದು ಕೂಡ ಒಬ್ಬ ಯೋಗ್ಯ ದೂತನಿಗಿರಬೇಕಾದ ಲಕ್ಷಣ ಇವನಲ್ಲಿ ಇದೆ ಎಂಬುದಾಗಿ ರಾಮ ಕೇವಲ ಹನುಮಂತನ ಮಾತನಾಡುವ ಶೈಲಿಯನ್ನು ಗಮನಿಸಿ ಅವನು ಉತ್ತಮ ಸಂಸ್ಕಾರದವನು ಅಂತ ಹೇಳಿದ್ನಂತೆ. ಆದ್ದರಿಂದ ಸರ್ವಜ್ಞನ ವಚನವೂ ಇದೆ. ವಚನಕಾರರು ಕೂಡ ನುಡಿದರೆ ಮುತ್ತಿನ ಹಾರದಂತಿರಬೇಕು ಸಾಕಷ್ಟು ಹೇಳಿದ್ದಾರೆ. ಭಗವದ್ಗೀತೆ ಹೇಳುತ್ತೆ, ಮೊದಲನೇ ನಿಯಮ ಅನುದ್ವೇಗ ಕರಂ ವಾಕ್ಯಂ, ಯಾರ ಮನಸ್ಸಿಗೂ ಉದ್ವೇಗ ಆಗುವ ರೀತಿಯಲ್ಲಿ ಮಾತನಾಡಬಾರದು. ನಮ್ಮ ಮನಸ್ಸು ಪ್ರಶಾಂತವಾಗಿದ್ದರೆ ಮಾತು ಕೂಡ ಪ್ರಶಾಂತವಾಗುತ್ತೆ. ಕೆಲವರು ಸಿಟ್ಟು ಮಾಡಿ ಬೈಯೋದು, ಗಲಾಟೆ ಮಾಡೋದು ಮಾಡ್ತಾರಲ್ಲ, ಅವ್ರ ಬಗ್ಗೆ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಬೇಕು ನಾವು. ಯಾಕೆ? ಅವನ ಮನಸ್ಸು ಪ್ರಶಾಂತವಾಗಿದ್ದಿದ್ದರೆ ಹಾಗೆ ಮಾತನಾಡ್ತಿರ್ಲಿಲ್ಲ. ಯಾರ ಮನಸ್ಸಿನಲ್ಲಿ ಸುಖ ಶಾಂತಿ ಇದೆಯೋ ಅವನು ಸುಖ ಶಾಂತಿಯನ್ನೇ ಹಂಚುತ್ತಾನೆ. ಯಾರ ಮನಸ್ಸಲ್ಲಿ ಬೇಸರ, ದುಃಖ, ತನ್ನ ಬಗ್ಗೆ ಜಿಗುಪ್ಸೆ ಇರ್ತದೋ ಅವನು ಅದನ್ನೇ ಹಂಚದೆ ಇನ್ನೇನು ಮಾಡ್ತಾನೆ. ಅದಕ್ಕೆ ಒಂದು ಮಾತು ಹೇಳ್ತಾರಲ್ಲ, ಗಂಡ ಹೆಂಡತಿ ಪ್ರೀತಿ ಮಾಡಿಕೊಳ್ಳುವಾಗ ಪಿಸು ಮಾತಾಡ್ಕೊಳ್ತಾರಂತೆ. ಸಿಟ್ಟು ಬಂದಾಗ ಜೋರಾಗಿ ಮಾತಾಡ್ಕೊಳ್ತಾರಂತೆ. ಯಾಕೆಂದ್ರೆ ಪ್ರೀತಿ ಇದ್ದಾಗ ಹತ್ರ ಇರ್ತಾರೆ, ಸಿಟ್ಟು ಬಂದ ತಕ್ಷಣ ಅವರು ದೂರ ಎಸ್ತಾನೆ. ದೂರ ಇರೋ ವ್ಯಕ್ತಿ ಜೊತೆ ನಾವು ಜೋರಾಗಿ ಮಾತಾಡ್ತೇವಲ್ಲ, ಹಾಗೆ ವ್ಯಕ್ತಿ ಹತ್ರ ಇದ್ರೂ ಜೋರಾಗಿ ಮಾತಾಡ್ತಾನೆ, ಮನಸ್ಸಲ್ಲಿ ದೂರ ಮಾಡ್ಕೊಂಡು ಬಿಟ್ಟಿದ್ದಾನೆ ಅಂತ. ಆ ಮಾತು ಅವನ ಮನಸ್ಥಿತಿಯನ್ನು ಹೇಳುತ್ತೆ. ಇನ್ನೊಬ್ಬರಿಗೆ ಉದ್ವೇಗವಾಗುವ ರೀತಿ, ಇನ್ನೊಬ್ಬರಿಗೆ ಚಾಡಿ ಹೇಳಿ ಇನ್ನೊಬ್ಬರ ಜೀವನದಲ್ಲಿ ಸಮಸ್ಯೆ ಉಂಟು ಮಾಡಬೇಡ. ಕೋಪದ ಮಾತುಗಳನ್ನು ಆಡಬೇಡ. ನಿಂದೆ, ಪರನಿಂದೆ, ಇಂಗ್ಲಿಷ್ನಲ್ಲಿ ಬ್ಯಾಕ್ ಬೈಟಿಂಗ್ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ ಮುಂದೆ ಚಂದದಲ್ಲಿ ಮಾತನಾಡೋದು, ಹಿಂದೆ ಅವನ ಅವಮಾನ ಮಾಡೋದು, ಅಂತಹ ಮಾತಿನ ಅಪಚಾರಗಳನ್ನ ಮಾಡಕೂಡದು. ಇದು ಮೊದಲನೆಯ ಸಂಗತಿ. ಅನುದ್ವೇಗ ಕರಂ ವಾಕ್ಯಂ. ಮಹಾಭಾರತದ ಒಂದು ಘಟನೆ ನೆನಪಿಗೆ ಬರ್ತಾನೆ. ಕರ್ಣಪರ್ವದಲ್ಲಿ ಪಾಂಡವರಿಗೂ ಮತ್ತು ಕೌರವರಿಗೂ ಯುದ್ಧ ಆಗ್ತಾ ಇತ್ತಲ್ಲ, ಕರ್ಣನು ಧರ್ಮರಾಜನೊಟ್ಟಿಗೆ ಘನಘೋರ ಯುದ್ಧ ಮಾಡ್ತಾನೆ. ಎಷ್ಟು ಘೋರ ಯುದ್ಧ ಅಂದರೆ ಯುದ್ಧರಂಗದಿಂದ ಓಡಿ ಹೋಗ್ತಾನೆ ಧರ್ಮರಾಜ. ತನ್ನ ಶಿಬಿರಕ್ಕೆ ಹೋಗಿ ವಿಶ್ರಾಂತಿ ಪಡಿತಾ ಇರ್ತಾನೆ. ಮೈಮೇಲೆಲ್ಲ ಬಾಣ ಚುಚ್ಚಿಕೊಂಡು ಬಿಟ್ಟಿದೆ. ವೈದ್ಯರು ಉಪಚಾರ ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಶ್ರೀಕೃಷ್ಣಾರ್ಜುನರಿಗೆ ವಿಷಯ ಮುಟ್ಟಿತು. ಏನು? ಧರ್ಮರಾಜನು ಘಾಸಿಗೊಂಡಿದ್ದಾನೆ ಅಂತ. ಕೃಷ್ಣ ರಥವನ್ನು ತೆಗೆದುಕೊಂಡು ಬರ್ತಾನೆ ಯುದ್ಧದ ಬಿಡಾರಕ್ಕೆ, ಶಿಬಿರಕ್ಕೆ. ಕೃಷ್ಣಾರ್ಜುನರು ಒಳಗಡೆ ಬರ್ತಾ ಇರುವಾಗ್ಲೇನೆ ಆ ಮಲ್ಕೊಂಡಿದ್ದ ಧರ್ಮರಾಜ ತುಂಬಾ ಆಯಾಸ, ತುಂಬಾ ನೋವಾಗ್ತಾ ಇತ್ತು ಅವನಿಗೆ. ಬೈದು ಬಿಡ್ತಾನೆ, ಯಾಕೆ ಇಟ್ಕೊಂಡಿದ್ದೀಯ ಗಾಂಡೀವನ್ನ? ತೆಗೆದು ಯಾರಾದರೂ
ಹೆಂಗಸರ ಕೈಗೆ ಕೊಡು ಅಂಥೇಳಿ ಆ ಗಾಂಡೀವದ ಮೇಲೆ ಒಂದು ಧಿಕ್ಕಾರದ ಮಾತನ್ನು ಆಡ್ತಾನೆ. ಅರ್ಜುನ ಒಂದು ಉಪಾಂಶು ಪ್ರತಿಜ್ಞೆ ಮಾಡಿಬಿಟ್ಟಿದ್ದ. ಉಪಾಂಶ ಪ್ರತಿಜ್ಞೆ ಅಂದ್ರೆ ಯಾರಿಗೂ ತಿಳಿಯದ ಹಾಗೆ ಒಂದು ಪ್ರತಿಜ್ಞೆ. ಏನು? ಯಾರು ನನ್ನ ಗಾಂಡೀವವನ್ನು ನಿಂದಿಸ್ತಾರೋ ಅವ್ರು ತಲೆ ತೆಗಿತೇನೆ ಅಂತ. ಹೊರೆಯಿಂದ ಕತ್ತಿ ತೆಗೆದ, ಅಣ್ಣನಾದ ಧರ್ಮರಾಜನ ಕಡೆಗೆ ಓಡ್ದ. ಕೃಷ್ಣ ಹೋಗಿ ಕೈ ಹಿಡಿತಾನೆ. ಏನು ಅರ್ಜುನ ಮಾಡ್ತಾ ಇರೋದು? ಇಲ್ಲ, ನನ್ನ ಗಾಂಡೀವವನ್ನು ನಿಂದಿಸಿದವರ ತಲೆ ತೆಗಿತೇನೆ. ಓಹೋ, ನಿನ್ನ ಪ್ರತಿಜ್ಞೆಯನ್ನು ಕಾಪಾಡಿಕೊಂಡ್ರೆ ಧರ್ಮ ಕಾಪಾಡಿದ ಹಾಗೆ, ಅಣ್ಣ ಅನ್ನುವನು ತಂದೆಗೆ ಸಮಾನ, ಪಿತೃವಧೆಯ ಪಾಪ ನಿನಗೆ ತಲುಪುವುದಿಲ್ಲೇನಲ್ಲಿಯ, ಹಾಕುವರೆಗೆ ನಿನ್ನ ಖಡ್ಗವನ್ನ ಅಂತ ಹೇಳಿದ. ಸರಿ, ಖಡ್ಗ ಹೊರಗೆ ಹಾಕ್ತೇನೆ, ಆದ್ರೆ ನಾನು ಮಾಡಿದ ಪ್ರತಿಜ್ಞೆಗೆ ಕಥೆ ಏನು? ನೀನು ಗುರು ಹಿರಿಯನನ್ನು ವಧಿಸಬೇಕಾದ್ರೆ ಖಡ್ಗವನ್ನು ಉಪಯೋಗಿಸಬೇಕಾಗಿಲ್ಲಪ್ಪ, ಅವರಿಗೆ ಏಕವಚನದಲ್ಲಿ ನಿಂದಿಸಿ ಬಿಟ್ಟರೆ ಸಾಕು ಅಂತ ಹೇಳ್ತಾನೆ ಕೃಷ್ಣ. ಇದು ಧರ್ಮ ಸೂಕ್ಷ್ಮ. ತ್ವಂಕಾರವನ್ನು ಉಪಯೋಗಿಸಿ, ಸಂಸ್ಕೃತದಲ್ಲಿ ಭವಾನ್ ಅಂತ ಹೇಳಿದ್ರೆ ಬಹುವಚನ, ತ್ವಂ ಅಂತ ಹೇಳಿದ್ರೆ ಏಕವಚನ. ಏಕವಚನ ಶಬ್ದ ಪ್ರಯೋಗಿಸಿ ಹಿರಿಯರಿಗೆ ಮಾತನಾಡಿ ಬಿಟ್ಟರೆ ಸಾಕು, ಅವ್ರನ್ನ ವಧೆ ಮಾಡಿದ ಹಾಗೆ. ಆದ್ದರಿಂದ ಪ್ರತ್ಯಕ್ಷ ವಧೆ ಮಾಡುವ ಅವಶ್ಯಕತೆ ಇಲ್ಲ ಅಂತಾನೆ. ಹಾಗೆ ಅರ್ಜುನ ನಿಂದಿಸ್ತಾನೆ ಧರ್ಮರಾಜನ. ಅರ್ಜುನ ನಿಂದಿಸ್ತಾ ಇದ್ದಾಗೆ ಗೋಳ ಅಂತ ಜೋರಾಗಿ ಅಳ್ತಾನೆ ಧರ್ಮರಾಜ. ಮತ್ತೆ ಹೊರೆಯಿಂದ ಖಡ್ಗ ತೆಗೆದ ಅರ್ಜುನ. ಕೃಷ್ಣ ಕೇಳ್ತಾನೆ, ಈಗ ಯಾರ ಮೇಲೆ ಪ್ರಯೋಗ? ಅವನು ಹೇಳ್ತಾನೆ, ನನ್ನ ಕುತ್ತಿಗೆ ಮೇಲೆ ಪ್ರಯೋಗ. ಯಾಕೆ? ಅಣ್ಣನನ್ನು ನಿಂದಿಸಿದ ಮೇಲೆ ನಾನು ಯಾಕೆ ಬದುಕಬೇಕು ಅಂತ. ಏನು ಮಾಡ್ಕೊಳ್ತೀವಿ? ಆತ್ಮಹತ್ಯೆ ಮಾಡ್ಕೊಳ್ತೀವಿ. ಆತ್ಮಹತ್ಯೆ ಮಹಾಪಾಪ ಕಣ. ಮತ್ತೆ ಆತ್ಮಶ್ಲಾಘನೆ ಮಾಡ್ಕೊಂಡು ಬಿಟ್ರೆ ಆತ್ಮಹತ್ಯೆ ಮಾಡ್ಕೊಂಡಾಗೆ. ನೀನು ಹೊಗಳ್ಕೋ ಅಂತ ಹೇಳ್ತಾನೆ ಕೃಷ್ಣ. ನಾನು ಗಾಂಡೀವಿ, ನಾನು ಸವ್ಯಸಾಚಿ, ನಾನು ಹಾಗೆ, ನಾನು ಹೀಗೆ. ಅರ್ಜುನ ತನ್ನನ್ನೇ ತಾನು ಹೊಗಳ್ಕೊಳ್ತಾನೆ. ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡ. ಎಷ್ಟು ಅದ್ಭುತವಾದ ಮೆಸೇಜ್ ಇದೆ ನೋಡಿ ಇದರಲ್ಲಿ. ಕೊನೆಗೆ ಅಣ್ಣ ತಮ್ಮಂದಿರು ಒಂದಾಗ್ತಾರೆ, ಎಲ್ಲ ಸರಿ ಹೋಗ್ತದೆ. ಇಲ್ಲಿ ಸಂದೇಶ ಏನಪ್ಪಾ ಅಂದ್ರೆ, ಹಿರಿಯರಿಗೆ ನಿಂದಿಸಿದರೆ ಮಹಾಪರಾಧ. ತನ್ನ ಮಹತ್ವವನ್ನು ಹೇಳಿಕೊಂಡ್ರೆ, ಆತ್ಮಶ್ಲಾಘನೆ ಮಾಡಿಕೊಂಡ್ರೆ ಅದು ಅಪರಾಧ. ಅದು ವಾಗ ಅಚಾರಗಳು ಅವೆಲ್ಲ. ಅದರಿಂದ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂಚಯತ್. ಸತ್ಯವಾಗಿರಬೇಕು, ಪ್ರಿಯವಾಗಿರಬೇಕು, ಹಿತವಾಗಿರಬೇಕು. ಒಮ್ಮೊಮ್ಮೆ ಸತ್ಯ ಹೇಳುವ ನೆಪದಲ್ಲಿ ಇನ್ನೊಬ್ಬರ ಮನಸ್ಸಿಗೆ ಘಾಸಿ ಮಾಡಬಾರದು, ಅದು ಅಪಚಾರವಾಗ್ತದೆ. ಒಬ್ಬನು ಕುರೂಪಿಯಾದ ವ್ಯಕ್ತಿ ಇದ್ದಾನೆ, ಅಯ್ಯೋ ನೀನು ಕುರೂಪಿ ಅಂತ ಹೇಳಿಬಿಟ್ರೆ ಬಹಳ ಮನಸ್ಸಿಗೆ ನೋವಾಗ್ತದೆ. ಹಿತವಾಗಿರಬೇಕು, ಇನ್ನೊಬ್ಬರಿಗೆ ಸಂತೋಷ. ಪ್ರಿಯವಾಕ್ಯ ಪ್ರದಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ. ಕಾಳಿದಾಸ ಹೇಳಿದ್ದಾನಲ್ಲ ಹಾಗೆ. ಪ್ರಿಯವಾಕ್ಯವನ್ನೇ ಹೇಳಬೇಕು, ಆದರೆ ಪ್ರಿಯವಾಕ್ಯದ ನೆಪದಲ್ಲಿ ಸತ್ಯವನ್ನೇ ಬಿಡಬಾರದು. ಮೂರನೇದು ಹಿತ. ಅವರಿಗೇನು ಒಳಿತಾಗಬೇಕು. ಗುರುಗಳು ಶಿಷ್ಯನನ್ನು ತರಕಾರಿ ತರಲಿಕ್ಕೆ ಕಳಿಸಿದ್ರಂತೆ. ತರಕಾರಿ ಮಾರ್ಕೆಟಿಂದ ಬಂದ ಶಿಷ್ಯ ಹೇಳ್ತಾನೆ, ಗುರುಗಳೇ ನಿಮ್ಮ ಬಗ್ಗೆ ತರಕಾರಿ ಮಾರ್ಕೆಟಲ್ಲಿ ಜನ ಮಾತಾಡ್ತಾ ಇದ್ದಾರೆ. ಗುರುಗಳು ಕೇಳಿದಂತೆ, ಅವ್ರು ಮಾತಾಡಿರೋದು ಸತ್ಯವೋ? ಅಲ್ಲ ಗುರುಗಳು. ಆ ಮಾತಾಡಿದ್ರಿಂದ ನಮಗೇನಾದರೂ ಪ್ರಯೋಜನ ಆಗತ್ತೋ, ಹಿತವಾಗತ್ತೋ? ಇಲ್ಲ, ಅದು ಆಗಲ್ಲ. ಆ ಮಾತನ್ನು ಕೇಳಿಸಿಕೊಂಡ್ರೆ ನಗಲಿಕ್ಕೆ ಸಾಧ್ಯ ಇದೆಯೋ? ಅದು ಸಾಧ್ಯ ಇಲ್ಲ. ಹಾಗಾದ್ರೆ ನಂಗೆ ಅದನ್ನು ಹೇಳಬೇಡ ಅಂತ ಹೇಳಿರುತ್ತೆ ಗುರುಗಳು. ಸತ್ಯವಲ್ಲದಿದ್ದರೆ, ಪ್ರಿಯವಲ್ಲದಿದ್ದರೆ, ಹಿತವಲ್ಲದಿದ್ದರೆ ಮಾತನಾಡಕೂಡುದು, ಮೌನವಾಗಿದ್ದರೂ ಒಟ್ಟಿಲ್ಲ. ಇನ್ನೊಂದು ಕಥೆ ಹೇಳ್ತಾರೆ. ಒಬ್ಬ ಜ್ಯೋತಿಷಿ ರಾಜನ ಹತ್ರ ಹೋದ್ನಂತ. ತನ್ನ ಕುಂಡಲಿಯನ್ನು ತೋರಿಸಿದ ರಾಜ. ಸ್ವಲ್ಪ ನೋಡಿ ಹೇಳು ಭವಿಷ್ಯ ಅನ್ನು. ಜ್ಯೋತಿಷಿ ನೋಡಿ ಹೇಳ್ತಾನೆ, ರಾಜ, ನಿನ್ನ ಹೆಂಡತಿ ಮಕ್ಕಳು ನಿನ್ನ ಕಣ್ಣ ಮುಂದೆ ಸಾಯ್ತಾರೆ ಎಂದಂತ. ಪಾಪ ಅದರಲ್ಲಿ ಏನು ಬರೆದಿತ್ತು ಹಾಗೆ ಹೇಳಿದ್ದಾನೆ ಅವನು. ರಾಜನಿಗೆ ಸಿಟ್ಟು ಬಂತು. ತೆಗೆದು ಸೆರೆಮನೆಗೆ ಹಾಕಿ ಇವನನ್ನು ತಲೆ ತೆಗಿಬೇಕು ಅಂದಂತೆ. ಅವನು ಜ್ಯೋತಿಷಿಯ ಸ್ನೇಹಿತನಿಗೆ ಗೊತ್ತಾಯ್ತು, ಪಾಪ ಇವನು ಕಷ್ಟದಲ್ಲಿದ್ದಾನೆ, ಹೇಗಾದರೂ ಅವನಿಗೆ ಪರಿಹಾರ ಮಾಡಬೇಕು ಅಂತ ಅವನು ಬಂದಂತೆ. ರಾಜ ಮತ್ತೆ ಅವನಿಗೆ ಕುಂಡಲಿಯನ್ನು ತೋರಿಸಿದ. ಅವನು ಆ ಕುಂಡಲಿಯನ್ನು ನೋಡಿ ಹೇಳ್ತಾನೆ, ಮಹಾರಾಜ, ಬಹಳ ಅದ್ಭುತವಾದ ಜಾತಕ ನಿಂದು. ಏನು? ಇಡೀ ನಿಮ್ಮ ಕುಟುಂಬದಲ್ಲಿ ದೀರ್ಘಾಯುಷ್ಯ ನಿನಗಿದೆ ಕಣೋ, ದೀರ್ಘಾಯುಷ್ಯವಂತ ನೀನು ಅಂತ. ನಿನಗೇನು ಬಹುಮಾನ ಬೇಕು ಕೇಳದಂತೆ. ನೀನು ಸೆರೆಮನೆಯಲ್ಲಿಟ್ಟ ನಮ್ಮ ಆ ಜ್ಯೋತಿಷ್ಯನ ನನಗೆ ಬಿಡುಗಡೆ ಮಾಡಿ ಕೊಡಬೇಕು ಅನ್ನಂತೆ. ಸ್ನೇಹಿತನ ಕರ್ಕೊಂಡು ದಾರಿಯಲ್ಲಿ ಹೋಗುವಾಗ ಇನ್ನು ಮುಂಚೆ ಬಂದ ಜ್ಯೋತಿಷಿ ಹೇಳಿದಂತೆ, ನಾನು ಹೇಳಿದ್ದು ಅದೇ ಅಲ್ವೇಪ್ಪ ಅವನಿಗೆ, ನಿನಗೆ ಬಹುಮಾನ ನನಗೆ ಅವಮಾನ ಯಾಕೆ? ಹೇಳಿದ್ದು ಇಬ್ರು ಒಂದೇ, ರೀತಿ ಬೇರೆ ಅನ್ನಂತೆ. ನೀನು
ಹೆಂಡತಿ ಮಕ್ಕಳು ಕಣ್ಣು ಮುಂದೆ ಸಾಯ್ತಾರೆ ಅಂದ್ಯ, ಅವನಿಗೆ ನೋವಾಯಿತು. ನಾನು ನಿನಗೆ ದೀರ್ಘಾಯುಷ್ಯ, ಅರ್ಥ ಒಂದೇ, ದೀರ್ಘಾಯುಷ್ಯ ಇವನಿಗೆ ಆಗಬೇಕಾದ್ರೆ ಹೆಂಡತಿ ಮಕ್ಕಳು ಕಣ್ಣು ಮುಂದೆ ಸಾಯಬೇಕು ತಾನೆ. ಹೇಳುವ ರೀತಿ ಬಹಳ ಮುಖ್ಯ. ನಾವು ರಾಮಾಯಣದಲ್ಲಿ ಸೀತಾದೇವಿ ರಾಮನಿಗೆ ಒಂದು ಸಂದೇಶವನ್ನು ಕೊಡೋ ಸಂದರ್ಭದಲ್ಲಿ, ನಾನು ಸ್ಮರಿಸ್ತಾ ಇದ್ದೇನೆ, ಉಪದೇಶ ಕೊಡ್ತಾ ಇಲ್ಲ ರಾಮ, ನಿನಗೆ ಗೊತ್ತಿರೋ ವಿಷಯ ಅಂತ. ಅಂದರೆ ಇರುವುದನ್ನು ಹೇಗೆ ಹೇಳಬೇಕು ಅದು ನಾವು ಮನಸ್ಸಲ್ಲಿ ಇಟ್ಕೊಂಡು ಮಾತನಾಡಬೇಕಂತ. ಯಾರೋ ಸ್ವಾಮಿಗಳು ಊಟಕ್ಕೆ ಬಂದಿದ್ದಾರೆ ಮನೆಗೆ, ಮಗು ಹಠ ಮಾಡ್ತಾ ಇದೆ. ಯಾಕೆ ಹಠ ಮಾಡ್ತಾ ಇದೆ ಅಂತ ಕೇಳಿದ್ರೆ, ಪಕ್ಕದ ಮನೆಯಲ್ಲಿ ಕೋತಿ ಆಡಿಸ್ಲಿಕ್ಕೆ ಬಂದಿದ್ದಾರೆ, ನಾನು ಕೋತಿ ಆಟ ನೋಡಬೇಕು ಅಂತ ಹೇಳ್ತಂತೆ ಮಗು. ಅವಾಗ ಅಮ್ಮ ಹೇಳ್ತಾಳೆ, ಅಯ್ಯೋ ಮನೆಗೆ ಸ್ವಾಮಿಗಳು ಗುರುಗಳು ಬಂದಿದ್ದಾರೆ, ಪಕ್ಕದ ಮನೆ ಕೋತಿ ಆಟ ಬೇಕಾ ನಿನಗೆ ಅಂತ. ಹೇಳಿದ್ದು ಸತ್ಯವೇ ಅದು, ಮನೆಗೆ ಸ್ವಾಮೀಜಿ ಬಂದಿದ್ದಾರೆ, ಕೋತಿ ಆಟ ಯಾಕೆ ನೋಡ್ತೀಯ? ಆದ್ರೆ ಹೇಳಿದ್ರಿಂದ ಪಾಪ ಅವ್ರಿಗೆ ಏನು ಮನಸ್ಸಿಗೆ ಎಷ್ಟ ನೋವಾಗಿರ್ಬೇಡ. ಅದರಿಂದ ಗಮನ ಇಡಬೇಕು ನಾವು ಮಾತನಾಡುವಾಗ. ಸತ್ಯ, ಪ್ರಿಯ, ಹಿತ. ಇನ್ನು ಕೊನೆಯದಾಗಿ ಸ್ವಾಧ್ಯಾಯ ಅಭ್ಯಸನ. ಸ್ವಾಧ್ಯಾಯ ಅಂದರೆ ಸ್ಪಷ್ಟವಾಗಿ, ಶುದ್ಧವಾಗಿ, ದೋಷರಹಿತವಾಗಿ ಮಾತನಾಡಬೇಕು. ಅದಕ್ಕೆ ನಾವು ಅಧ್ಯಯನ ಮಾಡಿರಬೇಕು. ನಮ್ಮ ಶಾಸ್ತ್ರ ಗ್ರಂಥಗಳು ದೊಡ್ಡ ಭಂಡಾರವೇ ಪ್ರಾಚೀನರು ನಮ್ಗೆ ಬಿಟ್ಟು ಹೋಗಿದ್ದಾರೆ. ಮಹಾಭಾರತವು ರಾಮಾಯಣ ಪ್ರಸಂಗದಿಂದ, ಮಧ್ಯಾಹ್ನ ಅನ್ನೋದು ದ್ಯೂತ ಪ್ರಸಂಗ, ಬೆಳಿಗ್ಗೆ ದ್ಯೂತ ಪ್ರಸಂಗದಿಂದ, ಮಧ್ಯಾಹ್ನ ಸ್ತ್ರೀ ಪ್ರಸಂಗದಿಂದ, ರಾತ್ರಿ ಚೌರ್ಯ ಪ್ರಸಂಗದಿಂದ ಸಮಯ ಕಳೆತಿದ್ರಂತೆ ಅಂತ ಸುಭಾಷಿತ. ಅದರಲ್ಲಿ ದ್ಯೂತ ಪ್ರಸಂಗ ಅಂದರೆ ಮಹಾಭಾರತ, ಚೌರ್ಯ ಪ್ರಸಂಗ ಅಂದರೆ ನವನೀತ ಚೋರ ಕೃಷ್ಣ ಭಾಗವತದ ಕಥೆ, ಸ್ತ್ರೀ ಪ್ರಸಂಗ ಅಂದರೆ ರಾಮಾಯಣ, ಸ್ತ್ರೀಯನ್ನು ರಾವಣ ಅಪಹರಿಸ್ತಾನೆ. ಹಾಗೆ ಭಾಗವತ ರಾಮಾಯಣಾದಿಗಳ ಅರ್ಥಚಿಂತನೆಯಿಂದ ಜೀವನವನ್ನು ಕಳೀತಾ ಇದ್ರು. ಅದಕ್ಕೆ ಅಭ್ಯಾಸ. ಅವರ ವಾಣಿ ಶುದ್ಧವಾಗುತ್ತದೆ. ಅಧ್ಯಯನದಿಂದಲೇ ನಮ್ಮ ಬುದ್ಧಿ ಮತ್ತು ವಾಣಿ ಶುದ್ಧವಾಗುವಂಥದ್ದು. ಕೊನೆಯದಾಗಿ ಅಭ್ಯಸನಂ ಅಂತ ಕರೀತಾನೆ ಭಗವಂತ. ಅಭ್ಯಸನಂ ಅಂದರೆ ನಾಮಸ್ಮರಣೆ. ಸದಾ ನಿರಂತರ ಭಗವನ್ನಾಮವನ್ನು ಜಪಿಸುವುದನ್ನು ಅಭ್ಯಾಸ ಮಾಡ್ಕೋಬೇಕು ನಾವು. ಬಾಯಿ ಖಾಲಿ ಇದೆ ಎಂದಾಗಲೆಲ್ಲ ಅದು ನಾಮವನ್ನು ಸ್ಮರಿಸಬೇಕು, ಆವಾಗ ಸಾರ್ಥಕವಾಗುವುದು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಓಂ ನಮಃ ಶಿವಾಯ, ಹರೇ ರಾಮ 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 ಹರೇ ಹರೇ. ಯಾವುದು ಆ ನಾಲಿಗೆಯಿಂದ ಭಾಗವನ್ನಾಮ ಸ್ಮರಿಸಿದಾಗಲೇ ಅದರ ಸಾರ್ಥಕ್ಯ. ಹೀಗೆ ಈ 6 ವಿಧಾನವನ್ನು ತಿಳಿದು ನಾವು ಮಾತನಾಡಿದರೆ ಅದೊಂದು ತಪಸ್ಸಾಗುತ್ತದೆ, ನಮ್ಮ ಪಾಪವನ್ನು ನಾಶಪಡಿಸ್ತದೆ ಎಂಬುದಾಗಿ ಭಗವಂತ ಗೀತೆಯಲ್ಲಿ ಹೇಳಿದ್ದಾನೆ. ನಾವು ಅದನ್ನೆಲ್ಲ ಆಚರಿಸಿ ಕೃತಾರ್ಥರಾಗೋಣ. ಒಂದು ಉತ್ತಮವಾದ ಸಂದೇಶ ನಮಗೆ ಸಿಗುತ್ತೆ. ಒಂದು ಕಡೆಗೆ ನಾನು ಹೀಗೆ ಉಪನ್ಯಾಸ ಮಾಡ್ತಾ ಇದ್ದೆ. ಉಪನ್ಯಾಸ ಮುಗಿದ ಮೇಲೆ ಒಬ್ಬರು ಬಂದು ಕೇಳಿದರು, ಸ್ವಾಮೀಜಿ ಭಗವದ್ಗೀತಾ ಉಪದೇಶದ ಫೋಟೋ ನಮ್ಮ ಮನೇಲಿ ದೊಡ್ಡದಾಗಿದೆ, ನಿಮ್ಮ ಆಶ್ರಮಕ್ಕೆ ಇಟ್ಕೊಳ್ತೀರಾ ಇದನ್ನು ಕೇಳಿದರು. ನಾನು ಕೇಳಿದ್ದೆ, ನೀವು ಯಾಕೆ ನನಗೆ ಕೊಡ್ತಾ ಇದ್ರಿ, ದೊಡ್ಡದಾಗಿದೆ ಚೆನ್ನಾಗಿದೆ ಅಂದರೆ ನೀವೇ ಇಟ್ಕೊಳ್ಬಹುದಲ್ಲ ಅಂದೆ. ಇಲ್ಲ, ಯಾರೋ ಹೇಳಿದರು ಭಗವದ್ಗೀತೆ ಫೋಟೋ ಇಟ್ಕೊಂಡ್ರೆ ಜಗಳ ಆಗ್ತದಂತೆ ಮನೆಯಲ್ಲಿ, ಅದಕ್ಕೆ ನಿಮಗೆ ತಂದು ಕೊಡ್ತೇನೆ ಅಂದರು. ನಾನು ಹೇಳಿದ್ರು, ಯಾರೋ ನಿಮಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಮಹಾಭಾರತ ಇಟ್ಕೊಂಡ್ರೆ ಭಗವದ್ಗೀತೆ ಇಟ್ಕೊಂಡ್ರೆ ಜಗಳ ಆಗತ್ತೆ ಅಂತ ಹೇಳಿ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಆಗೋ ಜಗಳ ತಪ್ಪತ್ತೆ ನೀವು ಇಟ್ಕೊಂಡ್ರೆ ಅಂತ ಹೇಳಿದೆ ನಾನು. ಅವರು ಕೊನೆಗೆ ತಂದು ಕೊಟ್ಟರು ನನಗೆ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದೆ ಭಗವದ್ಗೀತೆಯ ಉಪದೇಶ ಮಾಡಿದ ಒಂದು ಚಿತ್ರ ಇದು. ಕೃಷ್ಣ ಉಪದೇಶ ಮಾಡ್ತಾ ಇದ್ದಾನೆ ಅರ್ಜುನನಿಗೆ. ಇಲ್ಲಿ ರಥ ಇದೆ, ಆ ಕಡೆ ಈ ಕಡೆ ಸೈನ್ಯ ತೋರಿಸ್ಲಿಕ್ಕೆ ಜಾಗ ಇಲ್ಲ. ಸಾಮಾನ್ಯವಾಗಿ 7-11 ಅಕ್ಷೋಹಿಣಿ ಸೈನ್ಯವನ್ನು ತೋರಿಸಿ ಮಧ್ಯದಲ್ಲಿ ಅರ್ಜುನ ಕೃಷ್ಣನ ಪಾದದ ಬುಡದಲ್ಲಿ ನಮಸ್ಕರಿಸ್ತಾನೆ. ಅರ್ಜುನ ಚಿನ್ಮುದ್ರೆಯನ್ನು ತೋರಿಸ್ತಾ, ಕೃಷ್ಣನು ಚಿನ್ಮುದ್ರೆ ತೋರಿಸ್ತಾ ಅರ್ಜುನಿಗೆ ಉಪದೇಶ ಮಾಡ್ತಾ ಇರತಕ್ಕಂಥ ಚಿತ್ರ ಅದು. ಆ ಚಿತ್ರ ಬಹಳ ಅದ್ಭುತವಾದ ಸಂದೇಶವನ್ನು ಕೊಡುತ್ತೆ ನಮಗೆ. ಮೊದಲನೇ ಸಂದೇಶ ಏನು ಅಂದರೆ, ಭಗವದ್ಗೀತೆ ಉಪದೇಶಿಸಿದ್ದು ಒಂದು ರಣರಂಗದಲ್ಲಿ ಅಂತ, ಒಂದು ಯುದ್ಧರಂಗದ ಮಧ್ಯದಲ್ಲಿ. ಗೀತೆಯನ್ನು ಉಪದೇಶಿಸಿದವನು ಸನ್ಯಾಸಿ ಅಥವಾ ಋಷಿ ಅಲ್ಲ, ಕೇಳಿದವನು ಒಬ್ಬ ಸನ್ಯಾಸಿ ಅಲ್ಲ. ವ್ಯವಹಾರ ಪ್ರಪಂಚದಲ್ಲಿ ಚೆನ್ನಾಗಿ ತಮ್ಮನ್ನು ತೊಡಗಿಸಿಕೊಂಡಂತಹ ಸದ್ಗೃಹಸ್ಥರು. ಗೀತೆಯ ಉಪದೇಶ ನಡೆದ ಸ್ಥಳವೂ ಕೂಡ ಅತ್ಯಂತ ಪ್ರಶಾಂತವಾದಂತಹ ಯಾವುದೋ ಅರಣ್ಯವಲ್ಲ,
ಅಥವಾ ನದಿ ತೀರವಲ್ಲ, ಆಶ್ರಮವಲ್ಲ, ರಣರಂಗ ಅದು. ಇದು ಏನು ಸಂದೇಶ ಕೊಡುತ್ತೆ ಅಂದರೆ, ಭಗವದ್ಗೀತೆ ಸಾಮಾನ್ಯ ಜನರಿಗೆ ತೀರ ಅವಶ್ಯಕವಾದಂತಹ ಗ್ರಂಥ. ಉಪನಿಷತ್ತು, ಬ್ರಹ್ಮಸೂತ್ರ ಮುಂತಾದ ಉದಾತ್ತ ಶ್ರೇಷ್ಠ ಚಿಂತನೆಗಳನ್ನು ಚಿಂತನೆ ಮಾಡೋದಕ್ಕೆ ವೈರಾಗ್ಯ, ತುಂಬ ಪ್ರಶಾಂತವಾದಂತಹ ಕಾಡು, ಆಶ್ರಮ ಅಂತ ಜಾಗ, ಉಪದೇಶ ಮಾಡುವವರು ವಿರಕ್ತರು, ಕೇಳುವವರು ವಿರಕ್ತರು. ಆದರೆ ಇದರಲ್ಲಿ ಪರಿಸ್ಥಿತಿ ಹಾಗಿಲ್ಲ. ಕೇಳುವವನು ಸರಕ್ತ, ಹೇಳುವವನು ಸರಕ್ತ. ಅಂದರೆ ಸಂಸಾರದಲ್ಲಿರುವವರು ಅಂತ. ಸಂಸಾರದ ತಾಪತ್ರಯಗಳ ಮಧ್ಯೆ, ಜಂಜಾಟಗಳ ಮಧ್ಯೆ, ದ್ವಂದ್ವಗಳ ಮಧ್ಯೆ, ಘರ್ಷಣೆಗಳ ಮಧ್ಯೆ ಶಾಂತಿ ಬೇಕು, ಸಮಾಧಾನ ಬೇಕು ಎನ್ನುವವರಿಗೆ ಕೈಪಿಡಿ ಯಾವುದಪ್ಪ ಅಂದರೆ ಶ್ರೀಮದ್ ಭಗವದ್ಗೀತೆ. ಅದಕ್ಕೆ ಒಬ್ಬರು ಕವಿಗಳು ಹೇಳ್ತಾರೆ, ದಿಕ್ಕೆಟ್ಟು ನಿಂತ ನರನಿಗೆ ನಾರಾಯಣನು ತೋರಿದ ರಸ್ತೆ ಕರ್ಮಣ್ಯೇ ವಾಧಿಕಾರಸ್ತೆ ಅಂತ. ದಿಕ್ಕೆಟ್ಟು ನಿಂತ ನರನಿಗೆ ನಾರಾಯಣನು ತೋರಿದ ರಸ್ತೆ ಅಂತೆ ಅದು. ವ್ಯಾಸರು ಕೂಡ ಒಂದು ಕಡೆಯಲ್ಲಿ ಹೇಳ್ತಾರೆ, ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರ ವಿಸ್ತರೈಹಿ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ವಿನಿಸೃತ. ಅನೇಕ ಶಾಸ್ತ್ರಗಳೆಲ್ಲ ಯಾಕೆ ಬೇಕು? ಭಗವದ್ಗೀತೆ ಒಂದಿದ್ರೆ ಸಾಕು ಅಂತ ಅದಕ್ಕೆ ಅರ್ಥ. ಅಂದರೆ ಸಕಲ ಶಾಸ್ತ್ರಗಳ ಸಾರವನ್ನು ಭಗವದ್ಗೀತೆಯ ರೂಪದಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿಯೂ ವಿಶೇಷವಾಗಿ ಸಂಸಾರದ ಮಧ್ಯದಲ್ಲಿ ಇದ್ದುಕೊಂಡು ಅದನ್ನು ಎದುರಿಸೋದು ಹೇಗೆ. DVG ಭಗವದ್ಗೀತಾ ಉಪನ್ಯಾಸಕ್ಕೆ ವ್ಯಾಖ್ಯಾನಕ್ಕೆ ಕೊಟ್ಟಿರುವ ಹೆಸರು ಜೀವನ ಧರ್ಮ ಯೋಗ. ಜೀವನ ಎನ್ನುವ ಧರ್ಮವನ್ನು ಯೋಗದ ರೂಪದಲ್ಲಿ ಆಚರಿಸೋದು ಹೇಗೆ? ಕಾಂಡತ್ರಯಾತ್ಮಕವಾದ ವೇದವನ್ನು ಕಾಂಡತ್ರಯಾತ್ಮಕವಾದ ಭಗವದ್ಗೀತೆಯ ರೂಪದಲ್ಲಿ ನಮಗೆ ಕೊಟ್ಟಿದ್ದಾನೆ. ಸನಾತನ ಧರ್ಮಿಗಳಾದ ನಾವೆಲ್ಲರೂ ಕೂಡ ಭಗವದ್ಗೀತೆಯನ್ನು ಚೆನ್ನಾಗಿ ಅಧ್ಯಯನ ಮಾಡಿ ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತಂದುಕೊಳ್ಳುವುದಷ್ಟೇ ಅಲ್ಲ, ನಮ್ಮ ಜೊತೆಗಿರುವವರ ಬದುಕಿನಲ್ಲಿಯೂ ಕೂಡ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ. ಯಾವಾಗ ನಮ್ಮ ಯೋಚನೆ ಬದಲಾಗುತ್ತೋ, ನಮ್ಮ ಆಚರಣೆ ಬದಲಾಗುತ್ತೋ, ನಮ್ಮ ಸುತ್ತಲಿರುವವರ ಜೀವನ ಕೂಡ ಬದಲಾಗತ್ತೆ. ಅದು ನಾವೆಲ್ಲ ತಪ್ಪು ಮಾಡ್ತಾ ಇರೋದು ಎಲ್ಲಿ ಅಂದರೆ, ಹೊರಗಡೆ ಇರುವವ್ರನ್ನ ಸರಿ ಮಾಡಿ ನಾನು ಸರಿಯಾಗ್ತೇನೆ ಅಂತ ಅವನು ಅದೇ ಪ್ರಯತ್ನ ಮಾಡ್ತಾ ಇರ್ತಾನೆ, ಅಲ್ಲಿ ತೊಂದರೆ ಆಗೋದು. ನಮ್ಮನ್ನು ನಾವು ಸರಿಪಡಿಸಿಕೊಳ್ತೇವೋ ಪ್ರಪಂಚ ಸರಿಯಾಗ್ತಾ ಹೋಗುತ್ತೆ. ಈ ಅದ್ಭುತವಾದ ಜ್ಞಾನ ಭಂಡಾರವನ್ನು ನಾವು ಗಳಿಸಿಕೊಳ್ಳೋಣ ಹಾಗೂ ಮುಂದಿನ ತಲೆಮಾರಿಗೆ ಅದನ್ನು ಹಂಚೋಣ ಅಂತ ಹೇಳ್ತಾ, ಇಂಥ ಮಹತ್ ಕಾರ್ಯದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಭಗವಂತನ ಪೂರ್ಣಾನುಗ್ರಹ ಇರಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು, ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಮಹಡಿಯಲ್ಲಿದ್ದರೇನು ಗುಡಿಸಲಲ್ಲಿದ್ದರೇನು, ಮಹಡಿಯಲ್ಲಿದ್ದರೇನು ಗುಡಿಸಲಲ್ಲಿದ್ದರೇನು, ಹಸಿವಿಗೆ ಅನ್ನ ತಿನ್ನದೆ ಚಿನ್ನವನ್ನು ತಿನ್ನಲು ಸಾಧ್ಯವೇನು. ಸ್ವಾರ್ಥದಿಂದ ಕೂಡಿ ಏನೇನು ಆಟವಾಡಿ ಬರಿಗೈಲಿ ಕಡೆಗೆ ನಡೆವರು. ಹಳ್ಳಿಯಾದರೇನು ಶಿವ, ದಿಳ್ಳಿಯಾದರೇನು ಶಿವ, ಜನರೆಲ್ಲ ಒಂದೇ ಶಿವ. ಎಲ್ಲ ನಿನ್ನಂತೆ ಶಿವ, ಜಗವೆಲ್ಲ
ನಿನ್ನದೇ ಶಿವ ಎಲ್ಲ ಹೇಳಿ ಕೇಳಿ ನಾವು ಮಣ್ಣಿನ ಮಕ್ಕಳು ಕಣಯ್ಯ. 10 ಜನಕ್ಕೆ ಅನ್ನ ಹಾಕೋ ಕೈನ ತುತ್ತ ಅನ್ನಕ್ಕೆ ಚಾಚಬಾರದು. ಇನ್ನೇನು ಈ ಕೆಲಸ ಕಲಿಯೋದು ಕಾಲೇಜ್ಗೆ ಹೋಗ್ಬೇಕಾಗತ್ತಾ? 10 ದಿವಸ ನನ್ನ ಜೊತೆ ಸುತ್ತಾಡ್ಕೊಂಡ್ರು ತನ್ನ ಪಡೆಗೆ ತಾನೇ ಬರುತ್ತೆ. ಈ ಸರ್ಕಾರಿ ಕೆಲಸ ಅನ್ನೋದು ಒಬ್ರು ಕೈಕಾಲು ಹಿಡಿಯೋ ತಾಪೇದಾರಿ ಅಥವಾ ಇನ್ನೊಬ್ಬರನ್ನ ಜಬರ್ದಸ್ತ್ ಮಾಡೋ ಅಧಿಕಾರ. ನಮ್ಮ ಕೈಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು. ಅದು ಈ ಭೂತಾಯಿನ ನಂಬುದವರು ಮಾತ್ರ ಸಾಧ್ಯ. ನನ್ ಮಾತು ಕೇಳು, ಈ ನಿನ್ನ ಕೆಲಸದ ಚಪಲೆಲ್ಲ ಬಿಟ್ಬಿಡು. ಈ ತಾಯಿನ ನಂಬ್ಕೋ. ಇವಳು ನಂಬುದವ್ರನ್ನ ಯಾವತ್ತೂ ಕೈ ಬಿಡೋದು. ಚಂದ ಮೊನ್ನೆ ಕೊಡುವುದು ಹಸಿರನು, ಆ ಹಸಿರ ಕೊಡುವುದು ಉಸಿರನು, ಮೊನ್ನೆ ಕೊಡುವುದು ಬದುಕನು, ಆ ಬದುಕೆ ಕೊಡುವುದು ಮುಂಗಾರು ಮಳೆ ಚಂದ, ತಂಗಾರೆ ಇನ್ನೂ ಚಂದ, ತಾಯಿ ನಗು ಚಂದ, ಆರತಿ ನುಡಿ ಚಂದ, ಈ ಕಾಲ ಚಂದ, ಸಿಕ್ಕಿ ಕುಡಿಯುವುದು ಇನ್ನೂ ಚಂದ. ಬೇರೆ ಕೆಲಸವು ಏತಕ್ಕೆ, ಆ ಚಿಂತೆ ಬಿಡು ಇನ್ನೇತಕ್ಕೆ, ನನ್ನ ಮೇಲಿಡು ನಂಬಿಕೆ, ನೀ ನಂಬಿದೊಡೆಯಲ್ಲಂಜಿಕೆ. ನೇಗಿಲನ್ನು ಹಿಡಿಯುವಾತ, ನೇಗಿಲನ್ನು ಹಿಡಿಯುವಾತ, ದೇಶಕ್ಕೆಲ್ಲ ಅನ್ನದಾತ. ನಂಬಿ ಕೆಟ್ಟವರಿಲ್ಲ, ನಂಬಿ ಕೆಟ್ಟವರಿಲ್ಲ, ತಮ್ಮಯ್ಯ ಹೀಗೆ ಹೇಳು, ನಂಬಿ ಕೆಟ್ಟವರಿಲ್ಲ. ಮಣ್ಣಿಂದ ಬಂದ ನಾವು ಮಣ್ಣಲ್ಲೇ ಇರಬೇಕು, ಮಣ್ಣ ಕೆಡೋ ತನಕ ಮಣ್ಣಿನ ಮಗನ. ನಂಬಿ ಕೆಟ್ಟವರಿಲ್ಲ, ನಂಬಿ ಕೆಟ್ಟವರಿಲ್ಲ, ಮಣ್ಣನ್ನು ಎಂದೆಂದೂ ನಂಬಿ ಕೆಟ್ಟವರಿಲ್ಲ. ಖಾಲಿಯಾಗಿದೆ. ಸಿದ್ಧಗಂಗೆಯ ಶಿವಕುಮಾರರ ಮಾಡೋನಿ ಸ್ಮರಣ. ಬನ್ನಿ ನೋಡಿ ಸರ್, ಭಕ್ತಾದಿಗಳಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಜೊತೆಗೆ 100 kg ತುಪ್ಪ. ಹೌದು, ಪರಮ ಪೂಜ್ಯರ ಶಕ್ತಿ ಸರ್. ಶಿವಕುಮಾರ ಶಿವಯೋಗಿಗಳ ಶಕ್ತಿ, ನಮ್ಮ ಈಗಿನ ದೇವರು ಸಿದ್ಧಲಿಂಗ ಶ್ರೀಗಳವರ ಶಕ್ತಿ, ಹಳೆ ವಿದ್ಯಾರ್ಥಿಗಳ ಸಹಕಾರ, ಇಲ್ಲಿ ಸಿಬ್ಬಂದಿಯವರ್ತಕ್ಕಂಥ ಸಿಬ್ಬಂದಿಯವರು ಇದ್ದಾರಲ್ಲ, ಅವರೆಲ್ಲ ಒಂದು ಶ್ರಮ, ಎಲ್ಲವೂ ಇವತ್ತು ಪರಮಾತ್ಮ ನಡೆಸ್ಕೊಂಡು ಹೋಗ್ತಿದ್ದಾರೆ. ನಡೆದಾಡುವಂಥ ದೇವರು ಶ್ರೀ ಕ್ಷೇತ್ರದ ಆರಾಧ್ಯ ದೈವ ಸಿದ್ಧಲಿಂಗೇಶ್ವರರು ಇವತ್ತು ಮಹಿಮೆ, ಅವರ ಶಕ್ತಿ, ಅವರ ಪವಾಡ ಆಗಿದೆ. ಸಿದ್ಧಗಂಗೆ ಅಂದರೆ ಎಲ್ಲದಕ್ಕೂ ಸಿದ್ಧ ಅಂತ ಅಷ್ಟೇ. ನಮ್ಮ ಮನೆ ಕೆಲಸ ನಾವೇ ಮಾಡ್ಕೊ, ತಂದೆ ಹೇಳ್ತಾರೆ ಬೆಳಿಗ್ಗೆ ಎದ್ರೆ ಹುಲ್ ಕುಯ್ಯಿ, ಎಮ್ಮೆ ಕಸು ಕಟ್ಟು, ಹಾಲು ಹಾಕು ಅಂತ ಹೇಳ್ತಾರೆ. ನಮ್ಮ ಶ್ರೀ ಕ್ಷೇತ್ರದ ಎಲ್ಲ ಕೆಲಸವನ್ನು ನಾವು ಮಾಡ್ತೀವಿ. ಹೌದಾ? ಮಠ ನಮ್ದು, ಪರಮ ಪೂಜ್ಯರ ಮಠ ಕಟ್ಟಿರೋದು ಯಾರಿಗೆ? ಮಕ್ಕಳಿಗೆ. ಮಕ್ಕಳಿರೋದೇನಕ್ಕೆ? ಮಠದಲ್ಲಿ ಓದಲಿಕ್ಕೆ. ನಮ್ಮ ಕೆಲಸ ನಾವು ಮಾಡ್ಕೊಳ್ತೀವಿ. ಇಲ್ಲಿ ಬೆಳೆದಂತಕ್ಕಂಥ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಓದಿ ಜೀವನ ಮಾಡ್ತಕ್ಕಂಥ ಶಕ್ತಿ ಸಿದ್ಧಗಂಗಾ ಮಠದ ಓದಿರ್ತಂಥ ಮಕ್ಕಳಿಗಿದೆ. ಅಂದ್ರೆ ಆ ಥರ ಲೈಫ್ ಸ್ಕಿಲ್ ಕಲಿಸ್ತೀರಿ? ಲೈಫ್ ಸ್ಕಿಲ್ ಕಲಿಸ್ತಾರೆ. ಪರಮ ಪೂಜ್ಯರ ಪ್ರಾರ್ಥನೆಯಲ್ಲಿ ಹೇಳ್ತಾರೆ ಪ್ರತಿದಿನ, ನೀವು ಈಗ ಚಿಕ್ಕವರಿದ್ದೀರಿ, ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡಬೇಕು ಅಂದರೆ ವಿದ್ಯಾವಂತರಾಗಬೇಕು, ಒಳ್ಳೆ ಉದ್ಯೋಗಸ್ಥರಾಗಬೇಕು, ತಂದೆ ತಾಯಿಗಳನ್ನು ವಯಸ್ಸಾದ ಮೇಲೆ ನೋಡ್ಕೋಬೇಕು ಅಂತ ಹೇಳ್ತಾರೆ. ಯಾಕೆ ಅಂದರೆ ಇವತ್ತು ಉದ್ಯೋಗಸ್ಥರಲ್ಲಿ ಏನು ಮಾಡ್ತಾರೆ, ತಂದೆ ತಾಯಿಗಳನ್ನು ಅವರು ವಿದೇಶಕ್ಕೆ ಕೆಲಸಕ್ಕೆ ಹೋಗ್ತಾರೆ, ಬೇರೆ ಕಡೆ ಹೊರಟೋಗ್ಬಿಡ್ತಾರೆ ರಾಜಧಾನಿಗಳಿಗೆ. ತಂದೆ ತಾಯಿಗಳಿಗೆ ಏನು ಮಾಡ್ತಾರೆ, ಒಂದು ಜಾಗದಲ್ಲಿ ಊರಲ್ಲಿ ಬಿಟ್ಬಿಡ್ತಾರೆ, ಅವರು ನೋಡೋದಿಲ್ಲ. ಇವತ್ತು ತುಂಬ ಕಡೆ ಹೇಳಿದ್ದಾರೆ ಅನಾಥಾಶ್ರಮ ಅಂತ. ಅದು ದೊಡ್ಡದಲ್ಲ. ಜನ್ಮ ಕೊಟ್ಟಂಥ ತಂದೆ ತಾಯಿಗಳನ್ನು ನೋಡ್ತಕ್ಕಂಥದ್ದಿದೆಯಲ್ಲ, ಅದು ದೊಡ್ಡ ಇದು ಸೇವೆ. ಯಾಕೆಂದರೆ ನಾವು ಚಿಕ್ಕವರಾಗಿದ್ರೆ ನಮಗೋಸ್ಕರ ಅವ್ರು ತ್ಯಾಗ ಮಾಡಿರ್ತಾರೆ. ಅವರು ವೃದ್ಧರಾದ ಮೇಲೆ ಅವರ ಸೇವೆಯನ್ನು ನಾವು ಮಾಡಬೇಕು ಮಕ್ಕಳು. ಯಾಕೆ ಅಂದರೆ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಓದಿರ್ತಕ್ಕಂಥವ್ರು ಆ ಶಕ್ತಿಯನ್ನು ಪರಮ ಪೂಜ್ಯರು ಪ್ರತಿ ದಿವಸ ಪ್ರಾರ್ಥನೆಯಲ್ಲಿ ಹೇಳ್ತಾರೆ. ಪ್ರತಿಯೊಬ್ಬರು ನಮ್ಮ ವಿದ್ಯಾರ್ಥಿಗಳು ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ನೀವು ಬಂದು ಒಂದ್ಸರಿ ನೋಡಿ. ಎಲ್ಲರೂ ಕೆಂಪು ಟವಲ್ಲು, ಬಿಳಿ ಪಂಚೆ, ಹಣೆಯಲ್ಲಿ ವಿಭೂತಿ, ಗೋಲ್ಡಿನ ರುದ್ರಾಕ್ಷಿ, ವಿಭೂತಿ ತಿಲಕವನ್ನು ಹಾಕೊಂಡು ಕೂತಿರ್ತಕ್ಕಂಥವ್ರೆ 1ರಿಂದ 10ನೇ ತರಗತಿವರೆಗೆ ಸಾವಿರಾರು ಮಕ್ಕಳು. ಹಸಿರು ಟವಲ್ಲು, ಬಿಳೆ ಪಂಚೆ ಹಾಕಿರ್ತಕ್ಕಂಥವ್ರು ಡಿಗ್ರಿ ಸ್ಟೂಡೆಂಟ್ಸು ಮತ್ತು SLC ಮೇಲ್ಪಟ್ಟವರು. ಆ ಒಂದು ಪ್ರಾರ್ಥನೆಯನ್ನು ನೋಡಿ ಕಣ್ಣು ಮುಚ್ಕೋಬೇಕು. ಒಂದ್ಸರಿ ಕಣ್ಣನ್ನು ಮುಚ್ಚಿ ಕಣ್ಣು ತೆಗೆದಾಗ ಸಾಕ್ಷಾತ್ ಪರಮಾತ್ಮನಲ್ಲಿ ಬಂದಿದ್ದಾನೇನೋ ಕಾಣುತ್ತೆ. ಪರಮ ಪೂಜ್ಯರು ವೇದಿಕೆಯಲ್ಲಿ ಕೂತಿರ್ತಾರೆ, ಇಷ್ಟು ಜನ ಎಲ್ಲ ವಿದ್ಯಾರ್ಥಿಗಳು ಕೂತಿರ್ತಾರೆ, ಅಕ್ಕಪಕ್ಕದಲ್ಲಿ ಎಡಬದಿ ಬಲಬದಿ ಹಿಂದೆ ಮುಂದೆ ಎಲ್ಲ ಭಕ್ತಾದಿಗಳು ಕೂತಿರ್ತಾರೆ. ನೋಡಿದಾಗ ಇಲ್ಲಿ 10 ನಿಮಿಷ ಕೂತು ಮೌನವನ್ನು ಆಚರಣೆ ಮಾಡಿದೆ ಜೀವನದ ಜಿಗುಪ್ಸೆಗಳೆಲ್ಲ ದೂರವಾಗಿ ಹೋಗ್ತವೆ, ಇರೋಂಥ ಕಾಯಿಲೆಗಳು ದೂರವಾಗಿ ಹೋಗ್ತವೆ. ಕೆಲವರು ಹೇಳ್ತಾರೆ, ನನ್ನ ಶುಗರ್ ಇತ್ತು, BP ಇತ್ತು, 4 ದಿನ ಮಠದಲ್ಲಿ ನನ್ನ ಪ್ರಾರ್ಥನೆ ನೋಡಿದೆ, BPನೇ ಕಂಟ್ರೋಲಿಗೆ ಬಂದ್ಬಿಡ್ತು, ಶುಗರೇ ಸ್ವಲ್ಪ ಕಡಿಮೆ ಆಗ್ಬಿಡೋದು ಅಂತ ಪಾಸಿಟಿವ್ ಆ ಶಕ್ತಿ ಇಲ್ಲಿ ಅಡಗಿದೆ.
ಅದ್ರಲ್ಲಿ ಇಲ್ಲೇನೋ ಶಕ್ತಿ ಇದ್ದೇ ಇದೆ. ಶಕ್ತಿ ಇದ್ದೇ ಇದೆ. ಇಲ್ಲಾಂದ್ರೆ ಇಷ್ಟು ದೊಡ್ಡ ನಡೆಯಲ್ಲ. ಹೌದು ಸರ್. ಈಗ ನಾನು 15,000 ಜನಕ್ಕೆ ಅಡುಗೆ 4 ಜನ ಮಾಡ್ಬಿಡ್ತೀವಿ. ಅನ್ನವನ್ನ 4 ಜನ ಮಾಡ್ತೀವಿ 15,000 ಜನಕ್ಕೆ. ಸಂಬಂಧಪಟ್ಟ ಹಾಗೆ ಸಾಂಬಾರ್ ಮಾಡ್ತಕ್ಕಂಥವ್ರು ಇದ್ದಾರೆ, ಮುದ್ದೆ ಮಾಡ್ತಕ್ಕಂಥಕ್ಕಿದ್ದಾರೆ. ಸಿಬ್ಬಂದಿಯವರ ಟೋಟಲಿ ನಮ್ದು ಒಂದು 70 ಜನ ಸಿಬ್ಬಂದಿ ಇದ್ದೀವಿ. ಅಡುಗೆ ಸಿಬ್ಬಂದಿ, ತರಕಾರಿ ಹಚ್ಚತಕ್ಕಂಥವ್ರು, ಅಜ್ಜಿಯವರು ನಮ್ಮ ಯಾಕೆ ಅಂದ್ರೆ ಸಿಬ್ಬಂದಿ ಅಂದ್ರೆ ಎಲ್ಲರೂ ಅಲ್ಲ, ತರಕಾರಿ ಒಂದು ಹಚ್ಚತಕ್ಕಂಥವ್ರು ಒಂದು ಸಿಬ್ಬಂದಿನೇ ನಮ್ದೆಲ್ಲ. ಒಂದು 70 ಜನ ಇದ್ದೀವಿ ನಾವು. ಇಷ್ಟು ಜನಕ್ಕೆ ಯಾವುದೇ ತೊಂದರೆ ಇಲ್ಲದ ಹಾಗೆ ಮಾಡ್ತೀವಿ. ಹೌದು. ಪ್ರತಿನಿತ್ಯ ಪರಮ ಪೂಜ್ಯರು ಭೇಟಿ ಕೊಡ್ತಾ ಇರ್ತಾರೆ ದಾಸೋಹಕ್ಕೆ, ಪ್ರತಿನಿತ್ಯ ನೋಡ್ತಾರೆ, ಪ್ರತಿನಿತ್ಯ ಕೂತು ಗಮನಿಸ್ತಿರ್ತಾರೆ. ಗಮನಿಸ್ಲೇನೋದು ಬದಲಾಗಿ ನಾವು ಆ ಪರಮ ಪೂಜ್ಯರು ಕೊಟ್ಟಿರ್ತಕ್ಕಂಥ ಶಕ್ತಿ, ಅವ್ರು ಮಾಡಿರ್ತಕ್ಕಂಥ ಆಶೀರ್ವಾದವನ್ನು ಉಳಿಸ್ಕೋಬೇಕು. ಪ್ರತಿನಿತ್ಯ ನಾವು ಸೇವೆಯನ್ನು ಮಾಡಬೇಕು. ಆ ಸೇವೆಯನ್ನು ಮಾಡಿದ ಪರಮಾತ್ಮ ನಮಗೂ ಕೂಡ ಸೇವೆ ಮಾಡ್ತಾನೆ, ನಾವು ಕೂಡ ಚೆನ್ನಾಗಿರ್ತೀವಿ. ನಮ್ಮ ಮುಂದೆ ನಮ್ಮ ಸಂಸಾರ, ನಮ್ಮ ಮಕ್ಕಳು, ನಮ್ಮ ಮಾಡ್ತಕ್ಕಂಥ ಕೆಲಸವೆಲ್ಲ ಸಕ್ಸಸ್ ಆಗೇ ಆಗುತ್ತೆ 100ಕ್ಕೆ 100ರಷ್ಟು. ಓಕೆ. ಅಲ್ಲ, ಒಂದು ಆಶ್ಚರ್ಯ ನನಗೆ, ಒಂದು ದಿನದ ಊಟದ ಖರ್ಚು ಎಷ್ಟು ಸರ್? ಇವಾಗ ಒಂದು ಊಟದ ಖರ್ಚು ನಾನು ಹೇಳಿದೆ 35-40 ಕ್ವಿಂಟಲ್ ಅಕ್ಕಿ ಅಂದರೆ ಒಂದು ಕ್ವಿಂಟಲ್ ಅಕ್ಕಿ ಎಷ್ಟಿದೆ, ಬೇಳೆ ಎಷ್ಟಿದೆ, ಉಪ್ಪು ಎಷ್ಟಿದೆ, ಎಣ್ಣೆ ಎಷ್ಟಿದೆ ಅಂತ ನಮಗೆ ಗೊತ್ತಿದೆ. 5-6 ಲಕ್ಷ ರೂಪಾಯಿ ಖರ್ಚು ಬರ್ತದೆ ನಮ್ಗೆ ಇವತ್ತು ಒಂದು ದಿನಕ್ಕೆ. ಹೌದು ಹೌದು ಸರ್. ಒಂದು ದಿನಕ್ಕೆ ಇವತ್ತು ಯಾವುದಿದೆ, ಯಾವುದು ಕಡಿಮೆ ರೇಟಿಗೆ ಸಿಗುವಂಥದ್ದಿಲ್ಲ. ಆದರೆ ಪರಮಾತ್ಮನ ಶಕ್ತಿ ನಡ್ಕೊಂಡು ಹೋಗ್ತಾ ಇದೆ. ಭಕ್ತಾದಿಗಳು ತಂದು ಕೊಡೋರು ಇದ್ದಾರೆ, ನಮ್ಮ ಜಮೀನಲ್ಲಿ ಬೆಳೀತಕ್ಕಂಥದ್ದಿದೆ, ತುಂಬ ಇದೆ. ಇವತ್ತು ಶ್ರೀ ಕ್ಷೇತ್ರದ ಯಾವುದಕ್ಕೂ ಕೊರತೆ ಇಲ್ಲ. ಪರಮ ಪೂಜ್ಯರ ಆಶೀರ್ವಾದ, ಸಿದ್ಧಲಿಂಗೇಶ್ವರ ಆಶೀರ್ವಾದ ಮಾಡ್ತಿದ್ದಾರೆ, ಪರಮ ಪೂಜ್ಯರ ಮೇಲಿದ್ದಾರೆ. ನಮ್ಮನ್ನ ಈಗಿನ ಶ್ರೀಗಳು ಇಲ್ಲೇ ನಿಂತು ನಡೆಸ್ತಾ ಇದ್ದಾರೆ. ಅದಕ್ಕೆ ಹಳೆ ವಿದ್ಯಾರ್ಥಿಗಳು, ಭಕ್ತಾದಿಗಳು, ಅಕ್ಕಪಕ್ಕದ ಹಳ್ಳಿಯವರು, ರಾಜ್ಯ ವಿದೇಶಗಳ ತಗ ಇರತಕ್ಕಂಥ ಭಕ್ತಾದಿಗಳೆಲ್ಲ ಸಹಕಾರ ತುಂಬ ಇದೆ. ಅದಕ್ಕೆ ಇವತ್ತು ನಿಮ್ಮ ಮಾಧ್ಯಮದವರು ಕೂಡ ಇದ್ದಾರಲ್ಲ, ನಿಮ್ಮ ಮಾಧ್ಯಮದವರು ಧನ್ಯವಾದವನ್ನು ಹೇಳ್ತೀನಿ. ಯಾಕೆ ಅಂದರೆ ಇವನ್ನೆಲ್ಲ ಪ್ರಸಾರ ಕೊಡ್ತಾರೆ. ಸಿದ್ಧಗಂಗಾ ಕ್ಷೇತ್ರವನ್ನು ಬನ್ನಿ ನೋಡಿ ಅಂತ ಹೇಳ್ತಾರೆ. ನೋಡಿದಾಗ ಪ್ರಸಾದವನ್ನು ಮಾಡ್ತಾರೆ, ಊಟ ಮಾಡ್ತಾರೆ. ಇಲ್ಲಿ ನಾನು ಏನಾದ್ರು ಒಂದು ಕಾಣಿಕೆ ಹಾಕಬೇಕು, ನಾನು ಏನಾದ್ರು ಒಂದು ಸೇವೆ ಮಾಡಬೇಕು ಅಂತ ಮನೋಭಾವ ಬರ್ತದೆ. ಈ ಮಾಧ್ಯಮದವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಈ ನಿಮ್ಮ ಥರ ಮಾಧ್ಯಮದವರೆಲ್ಲ ಬರ್ತಾ ಇರಬೇಕಿದ್ದಕ್ಕೆ ಶ್ರೀ ಕ್ಷೇತ್ರಕ್ಕೆ. ಥ್ಯಾಂಕ್ ಯು ಸರ್. ಹಾಗಾದ್ರೆ 5 ಲಕ್ಷ ಒಂದು ದಿನ ಖರ್ಚು ಅಂದ್ರೆ ಹೌದು ಸರ್, 100 ಕೋಟಿ ರೂಪಾಯಿ ದುಡ್ಡು ಬೇಕು ನಿಮಗೆ. ಹೌದು ಸರ್, ಜಾಸ್ತಿ ಬೇಕಾಗ್ತದೆ. ಯಾಕೆ ಅಂದ್ರೆ ಜಾತ್ರೆ ಶುರುವಾಗ್ತದೆ, ಮಧ್ಯೆ ಮಧ್ಯೆ ಫಂಕ್ಷನ್ಗಳನ್ನ ಮಾಡ್ತಾರೆ, ಪರಮ ಪೂಜ್ಯರ ಜನ್ಮದಿನೋತ್ಸವನ್ನ ಮಾಡ್ತಾರೆ, ಗುರುವಂದನೆ ಮಾಡ್ತಾರೆ. ಅಂತ ದಿನಗಳೇ ಲಕ್ಷಾಂತರ ಜನ ಸೇರ್ತಾರೆ. ತುಂಬಾ ಖರ್ಚು ಬರ್ತದೆ ಅವಾಗೆಲ್ಲ. ಹೌದು, ಅಂದ್ರೆ ಕೋಟ್ಯಾಂತರ ರೂಪಾಯಿ. ಹೌದು ಹೌದು ಹೌದು. ಶಿವಕುಮಾರರ ಮಾಡೋನಿ ಸ್ಮರಣ, ಮಾಡೋನಿ ಸ್ಮರಣ.